ತಂಪಾದ ಪಾನೀಯಗಳಲ್ಲಿ ಹಾನಿಕಾರಕ ಅಂಶ ಪತ್ತೆಯಾಗಿದ್ದು ರಾಜ್ಯ ಮಕ್ಕಳ ಆಯೋಗದಲ್ಲಿ ಸ್ವಯಂ ಪ್ರೇರಿತ ದೂರು ದಾಖಲಾಗಿದೆ. ಬಸ್ ಬ್ಲಾಸ್ ಎಂಬ ಟಿನ್ ರೂಪದಲ್ಲಿ ಮಾರಾಟವಾಗ್ತಾ ಇರೋ ತಂಪು ಪಾನೀಯದಲ್ಲಿ 15% ಆಲ್ಕೋಹಾಲ್ ಇದೆ ಅಂತ ವರದಿಯಾಗಿದೆ. ಈ ಪಾನೀಯಗಳು ಹೆಚ್ಚಾಗಿ ಶಾಲಾ ಕಾಲೇಜಿನ ಸುತ್ತ ಪ್ರದೇಶದಲ್ಲಿ ಮಾರಾಟ ಆಗ್ತಾ ಇದ್ದು ಮಕ್ಕಳು ಈ ಪಾನೀಯಕ್ಕೆ ವ್ಯಸನರಾಗ್ತಾ ಇದ್ದಾರೆ. ಮಕ್ಕಳು ತಮಗೆ ಅರಿವಿಲ್ಲದ ಹಾಗೆ ಮದ್ಯವ್ಯಸನಕ್ಕೆ ಒಳಗಾಗ್ತಾ ಇರೋ ಹಿನ್ನೆಲೆ ರಾಜ್ಯ ಮಕ್ಕಳ ಆಯೋಗ ಕ್ರಮಕ್ಕೆ ಆಗ್ರಹಿಸಿದೆ. ಇಂತಹ ಪಾನೀಯಗಳನ್ನು ಮಾರಾಟ ಮಾಡಲು ಅವಕಾಶ ಕೊಡಬಾರದು ಅಂತ ಕರ್ನಾಟಕ ರಾಜ್ಯ ಔಷಧ ನಿಯಂತ್ರಣ ಇಲಾಖೆಗೆ ಪತ್ರ ಬರೆದಿದ್ದಾರೆ. ಇನ್ನು ಈ ಕುರಿತು ಮಾತನಾಡಿದ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್, ತಂಪು ಪಾನೀಯಗಳ ಸ್ಯಾಂಪಲ್ ಸಂಗ್ರಹಿಸಲು ಹೇಳ್ತೀನಿ. ಈ ಹಿಂದೆನೂ ನಾವು ತಂಪು ಪಾನೀಯಗಳ ಸ್ಯಾಂಪಲ್ ಅನ್ನು ಸಂಗ್ರಹಿಸಿದ್ವಿ. ಸುಮಾರು ಚೆಕ್ ಮಾಡಿ ಮಾದರಿಗಳ ಸಂಗ್ರಹ ಮಾಡಿದ್ದೀವಿ. ಆದರೆ ಈಗ ಆಯೋಗ ಹೇಳಿರುವ ಕಾರಣ ಮತ್ತೊಮ್ಮೆ ಚೆಕ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದೇ ಚೆಕಪ್ ಮಾಡ್ತಾರೆ. ಯಾಕಂದರೆ ಯಾವ್ಯಾವ ಈ ಥರ ಅಂಶಗಳು ಹಿಂದೆ ಎಲ್ಲ ನಾವು ಮಾಡಿದ್ದೀವಿ. ಈ ಕೂಲ್ ಡ್ರಿಂಕ್ಸಲ್ಲಿ ಎಲ್ಲ ಸುಮಾರು ಚೆಕ್ ಎಲ್ಲ ಮಾಡಿದ್ದೀವಿ ಮತ್ತು ಅದರ ಬಗ್ಗೆ ಎಲ್ಲ ಏನು ಮಾದರಿಗಳನ್ನೆಲ್ಲ ಸಂಗ್ರಹಣೆ ಮಾಡಿ ಅದೆಲ್ಲ ಮಾಡಿದ್ದಾರೆ. ಇವರು ಹೇಳ್ತಾ ಇರೋದ್ರಿಂದ ಮತ್ತೊಮ್ಮೆ ಅದನ್ನು ಚೆಕ್ ಮಾಡಿಸೋಣ. ಶಾಲಾ ಕಾಲೇಜ್ ಮಾಡಿಸ್ತೀರಾ ಸರ್? ಯಾಕಂದರೆ ತುಂಬ ಜನ ಅಡಿಕ್ಟ್ ಆಗ್ತಾ ಇದ್ದಾರೆ ಅದಕ್ಕೆ ಅಂತ. ಇಲ್ಲ, ಗೊತ್ತಿಲ್ಲ ನಮ್ಗೆ ಏನಾಗ್ತದೆ ಏನೂ ಗೊತ್ತಿಲ್ಲದೇ ಮಾತಾಡೋದು ಸರಿಯಲ್ಲ. ಮೊದಲು ಒಂದ್ಸಲ ಪೂರ್ತಿ ಚೆಕ್ ಮಾಡಿ ಸ್ಯಾಂಪಲ್ಗಳು ತೊಗೊಂಡು ಚೆಕ್ ಮಾಡಿ. ಬೆಂಗಳೂರಿನಲ್ಲಿ ಇತ್ತೀಚೆಗೆ ಕಾಲೇಜು ವಿದ್ಯಾರ್ಥಿಗಳು ಮಾದಕ ವಸ್ತುಗಳ ಗೀಳಿಗೆ ಬೀಳ್ತಾ ಇದ್ದಾರೆ. ಕಾಲೇಜು ವಿದ್ಯಾರ್ಥಿಗಳನ್ನೇ ಗುರಿಯಾಗಿಸಿಕೊಂಡು ಡ್ರಗ್ಸ್ ಸಪ್ಲೈ ಆಗ್ತಾ ಇದೆಯಂತೆ. ಈ ಬಗ್ಗೆ ಮಾಹಿತಿ ಸಿಗ್ತಾ ಇದ್ದಂತೆ ಪಶ್ಚಿಮ ವಿಭಾಗದ ಪೊಲೀಸರು ಅಲರ್ಟ್ ಆಗಿದ್ದು ಕಾಲೇಜು ವಿದ್ಯಾರ್ಥಿಗಳನ್ನು ಡ್ರಗ್ಸ್ ಟೆಸ್ಟ್ಗೆ ಒಳಪಡಿಸಿದ್ದಾರೆ. 6 ಶಿಕ್ಷಣ ಸಂಸ್ಥೆ ಮತ್ತು 2 ಹಾಸ್ಟೆಲ್ನ 1200ಕ್ಕೂ ಅಧಿಕ ವಿದ್ಯಾರ್ಥಿಗಳನ್ನು ಪರೀಕ್ಷೆಗೆ ಒಳಪಡಿಸಲಾಗಿದೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಡೀತಾ ಇರುವ ಹಿನ್ನೆಲೆ ಇಂಧನ ಕೊರತೆ ಭೀತಿ ಎದುರಾಗಿದೆ. ದಾಂಡೇಲಿಯ ಪೆಟ್ರೋಲ್ ಬಂಕ್ಗಳಲ್ಲಿ ವಾಹನ ಸವಾರರು ಪೆಟ್ರೋಲ್ ಹಾಕಿಸಲು ಮುಗಿ ಬೀಳ್ತಾ ಇದ್ದಾರೆ. ಬಾಟಲಿ ಹಾಗೂ ಕ್ಯಾನ್ಗಳಲ್ಲಿ ಪೆಟ್ರೋಲ್ ತುಂಬಿಸಿಕೊಂಡು ಹೋಗ್ತಾ ಇದ್ದಾರೆ. ದಾಂಡೇಲಿಯ 3 ಪೆಟ್ರೋಲ್ ಬಂಕ್ಗಳ ಪೈಕಿ ಈಗಾಗಲೇ 1 ಬಂದ್ ಆಗಿದ್ದು ಉಳಿದ 2 ಬಂಕ್ಗಳಲ್ಲಿ ನೂಕುನುಗ್ಗಲು ಉಂಟಾಗ್ತಾ ಇದೆ. ಇಂಧನ ಕೊರತೆ ಭೀತಿಯಿಂದ ಜನರು ಅಗತ್ಯಕ್ಕಿಂತ ಹೆಚ್ಚು ಪೆಟ್ರೋಲ್ ಡೀಸೆಲ್ ಖರೀದಿ ಮಾಡ್ತಾ ಇದ್ದಾರೆ. ಸಿನಿಮಾ ಕಾರ್ಯಕ್ರಮಗಳಲ್ಲಿ ನಟಿಯರನ್ನ ಅಸಭ್ಯವಾಗಿ ಚಿತ್ರೀಕರಿಸಿ ಪ್ರಕಟಿಸುವ ಬಗ್ಗೆ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ನಟಿ ಸಪ್ತಮಿ ಗೌಡ ಈ ಬಗ್ಗೆ ಮೊದಲು ಧ್ವನಿ ಎತ್ತಿದ್ರು. ಇದಕ್ಕೆ ನಟಿ ರಮ್ಯಾ ಕೂಡ ಬೆಂಬಲ ಕೊಟ್ಟರು. ಈಗ ಶಿವರಾಜ್ ಕುಮಾರ್ ಸಹ ಇದು ನಮ್ಮ ದೌರ್ಭಾಗ್ಯ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ. ಹೆಣ್ಣು ಮಕ್ಕಳ ಗೌರವಕ್ಕೆ ಚ್ಯುತಿ ತರಬಾರದು ಅಂತ ಮನವಿ ಮಾಡಿದ್ದಾರೆ. ಈ ಕಾಲದಲ್ಲೂ ಹೆಣ್ಣು ಮಕ್ಕಳನ್ನ ಗೌರವಿಸಿ ಅಂತ ಹೇಳಬೇಕು ಅಂತಂದ್ರೆ ಅದು ನಮ್ಮ ದೌರ್ಭಾಗ್ಯ. ದಯವಿಟ್ಟು ಆತ್ಮಸಾಕ್ಷಿ ಇಟ್ಕೊಂಡು ಕೆಲಸ ಮಾಡಿ. ಹೆಣ್ಣು ಮಕ್ಕಳ ಗೌರವಕ್ಕೆ ಚ್ಯುತಿ ತರಬೇಡಿ ಅಂತ ಶಿವರಾಜ್ ಕುಮಾರ್ ಕೋರಿಕೊಂಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.